ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ನಮಸ್ಕಾರ. ಈ ದಿನ ನಾವು ದೆಹಲಿ ಸುಲ್ತಾನರಲ್ಲಿ ಖಿಲ್ಜಿ ಮನೆತನದ ಅಲ್ಲಾವುದ್ದೀನ್ ಖಿಲ್ಜಿಯು ಪ್ರಾಂತೀಯ ಆಡಳಿತಗಾರನಾಗಿ ಮಾಡಿದಂತಹ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ನಂತರ ದೆಹಲಿ ಸುಲ್ತಾನರ ಖಿಲ್ಜಿ ಮನೆತನವನ್ನು ಆಳಿದಂತಹ ಸಮರ್ಥ ಆಡಳಿತಗಾರರಲ್ಲಿ ಒಬ್ಬ. ಅಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರ ಕಾಲದಲ್ಲಿ ದಕ್ಷಿಣ ಭಾರತದವರೆಗೆ ರಾಜ್ಯ ವಿಸ್ತರಣೆ ಮಾಡಿದಂತಹ ಮೊದಲ ಮುಸ್ಲಿಂ ಸುಲ್ತಾನ. ಅಲಾವುದ್ದೀನ್ ಖಿಲ್ಜಿ ಚಿಕ್ಕ ವಯಸ್ಸಿನಿಂದಲೇ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಜಲಾಲುದ್ದೀನ್ ಆಶಯದಲ್ಲಿ ಬೆಳೆದ ಎನ್ನುವಂಥ ಸಂಗತಿಯನ್ನು ತಾವೀಗಾಗಲೇ ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಜಲಾಲುದ್ದೀನ್ ದೆಹಲಿ ಸಿಂಹಾಸನವನ್ನೇರಿದಾಗ ಅಲಹಾಬಾದ್ನ ಕಾರಾ ಪ್ರಾಂತದ ರಾಜ್ಯಪಾಲನನ್ನಾಗಿ ಖಿಲ್ಜಿಯನ್ನು ನೇಮಕ ಮಾಡ್ತಾನೆ. ಜೊತೆಗೆ ಜಲಾಲುದ್ದೀನ್ ಈತನಿಗೆ ಅಮೀರ್ ಐ ತುಜುಕ್ ಎನ್ನುವಂತಹ ಬಿರುದನ್ನು ನೀಡ್ತಾನೆ. ಖಿಲ್ಜಿ ಅಲೆಕ್ಸಾಂಡರ್ನಂತೆ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ರಾಜ. ಖಿಲ್ಜಿಗೆ ಜಗತ್ತನ್ನೇ ಗೆಲ್ಲಬೇಕು ಎನ್ನುವಂತಹ ಬಯಕೆ ಇರುತ್ತೆ. ಹಾಗಾಗಿ ಆತ ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಳ್ತಾನೆ. ಪ್ರಾಂತೀಯ ಆಡಳಿತಗಾರನಾಗಿ ಖಿಲ್ಜಿ ಮಾಡಿದಂತಹ ಸಾಧನೆಗಳೆಂದರೆ, ಜಲಾಲುದ್ದೀನ್ ಸಿಂಹಾಸನವೇರಿದಾಗ ಖಿಲ್ಜಿಯನ್ನು ಕಾರಾ ಪ್ರಾಂತದ ರಾಜ್ಯಪಾಲನನ್ನಾಗಿ ನೇಮಿಸಲಾಗುತ್ತೆ. ಕಾರಾ ಪ್ರಾಂತದ ರಾಜ್ಯಪಾಲನಾಗಿ ಖಿಲ್ಜಿ ಮಾಡಿದ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಕ್ರಿಸ್ತಶಕ 1291ರಲ್ಲಿ ಕಾರಾ ಮತ್ತು ಮಾಣಿಕ್ಪುರ ಪ್ರಾಂತದ ಗವರ್ನರ್ ಆಗಿರ್ತಕ್ಕಂಥ ಮಲ್ಲಿಕ್ ಚೆಜ್ಜು ಸುಲ್ತಾನ್ ಜಲಾಲುದ್ದೀನ ವಿರುದ್ಧ ದಂಗೆ ಹೇಳ್ತಾನೆ. ಸುಲ್ತಾನ್ ಜಲಾಲುದ್ದೀನ್ ವಿರುದ್ಧ ದಂಗೆ ಎದ್ದಾಗ ಈ ದಂಗೆಯನ್ನು ನಿಯಂತ್ರಿಸಲಿಕ್ಕೆ ಜಲಾಲುದ್ದೀನ್ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನೇಮಕ ಮಾಡ್ತಾನೆ. ಮಲ್ಲಿಕ್ ಚೆಜ್ಜುವಿನ ದಂಗೆಯನ್ನು ಹತ್ತಿಕ್ಕುವಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕಾರಾ ಮತ್ತು ಮಾಣಿಕ್ಪುರದ ರಾಜ್ಯಪಾಲನನ್ನಾಗಿ ಜಲಾಲುದ್ದೀನ್ ಖಿಲ್ಜಿ ನೇಮಕ ಮಾಡ್ತಾನೆ. ಜೊತೆಗೆ ಜಲಾಲುದ್ದೀನ್ ತನ್ನ ಮಗಳನ್ನು ಖಿಲ್ಜಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಯಾವಾಗ ಖಿಲ್ಜಿ ಕಾರಾ ಪ್ರಾಂತದ ರಾಜ್ಯಪಾಲನನ್ನಾಗಿ ನೇಮಕ ಮಾಡಲಾಗುತ್ತೋ ಆಗ ಅವನ ಮನಸ್ಸಿನಲ್ಲಿ ದೆಹಲಿ ಸಿಂಹಾಸನದ ಬಗ್ಗೆ ಉತ್ಕಟವಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆ ಬೆಳೆಯುತ್ತೆ. ಸಿಂಹಾಸನದ ಬಗ್ಗೆ ಅವನಿಗೆ ಮಹತ್ವಾಕಾಂಕ್ಷೆ ಬೆಳೆಯುತ್ತೆ. ಜೊತೆಗೆ ಕಾರಾ ಪ್ರಾಂತದ ಬಂಡಾಯಗಾರರು ಕುತಂತ್ರದಿಂದ ಅಲ್ಲಾವುದ್ದೀನ್ ಖಿಲ್ಜಿಗೆ ಮಾಡಿದಂತಹ ಸಲಹೆಗಳು ದೆಹಲಿ ಸಿಂಹಾಸನದ ಬಗೆಗಿನ ಆಸೆಯನ್ನು ಅಲ್ಲಾವುದ್ದೀನ್ ಮನಸ್ಸಿನಲ್ಲಿ ಬೇರೂರುವಂತೆ ಮಾಡುತ್ತೆ ಅಂತಂದೇಳಿ ಇತಿಹಾಸಕಾರರಾಗಿರ್ತಕ್ಕಂಥ ಬರೌನಿ ತಿಳಿಸ್ತಾರೆ. ಇದಲ್ಲದೆ ಕಾರಾ ಪ್ರಾಂತದ ರಾಜ್ಯಪಾಲನಾದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ 1292ರಲ್ಲಿ ಮಾಳ್ವಾದ ಮೇಲೆ ದಾಳಿಯನ್ನು ಮಾಡಿ ಬಿಲ್ಸಾ ನಗರವನ್ನು ವಶಪಡಿಸಿಕೊಂಡು ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಈ ಬಿಲ್ಸಾ ನಗರದ ಯಶಸ್ಸಿನಿಂದ ಜಲಾಲುದ್ದೀನ್ ಅಲ್ಲಾವುದ್ದೀನ್ ಖಿಲ್ಜಿಗೆ ಔದ್ ಪ್ರಾಂತದ ಅಧಿಕಾರವನ್ನು ಸಹ ನೀಡ್ತಾನೆ. ಕ್ರಿಸ್ತಶಕ 1292ರಲ್ಲಿ ಮಾಳ್ವಾದ ವಿರುದ್ಧ ಮತ್ತೊಂದು ದಂಡಯಾತ್ರೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಳ್ತಾನೆ. ಬಿಲ್ಸಾ ದಾಳಿಯ ಯಶಸ್ಸಿನ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದೇವಗಿರಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ದಾಳಿಯನ್ನು ಮಾಡುವುದಕ್ಕಿಂತ ಮುಂಚೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸುಲ್ತಾನನಾಗಿರ್ತಕ್ಕಂಥ ಜಲಾಲುದ್ದೀನ ಅನುಮತಿಯನ್ನು ಪಡೆಯದೇ ದೇವಗಿರಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ದೇವಗಿರಿಯಲ್ಲಿ ಆಗ ಯಾದವ ಕುಲದ ರಾಮಚಂದ್ರ ದೇವ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಸುಲ್ತಾನನ ಅನುಮತಿ ಪಡೆಯದ ಕ್ರಿಸ್ತಶಕ 1296ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ 8,000 ಅಶ್ವ ಸೈನ್ಯ ಸಮೇತ ಕ್ರಿಸ್ತಶಕ 1296ರಲ್ಲಿ ದೇವಗಿರಿಯ ಗಡಿ ಪ್ರದೇಶವಾಗಿರ್ತಕ್ಕಂಥ ಎಲಿಚಾಪುರವನ್ನು ತಲುಪ್ತಾನೆ. ಅಲ್ಲಾವುದ್ದೀನನ ದಾಳಿಯನ್ನು ದೇವಗಿರಿಯ ರಾಮಚಂದ್ರ ದೇವ ಅವನು ಊಹಿಸಿರಲಿಲ್ಲ. ದೇವಗಿರಿಯ ರಾಮಚಂದ್ರ ದೇವನ ಮುಖ್ಯ ಸೈನ್ಯ ದೇವಗಿರಿಯ ರಾಮಚಂದ್ರ ದೇವನ ಮಗನಾಗಿರ್ತಕ್ಕಂಥ ಶಂಕರ ದೇವನೊಂದಿಗೆ ದಕ್ಷಿಣದ ಗಡಿಯತ್ತ ಹೊಯ್ಸಳರ
ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಮುಖ್ಯ ಸೈನ್ಯವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ರಾಮಚಂದ್ರ ದೇವ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವನ್ನು ಎದುರಿಸಲಾಗದೇ ಕೋಟೆಯಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ತಾನೆ. ಕೊನೆಗೆ ಅಲ್ಲಾವುದ್ದೀನ್ ಖಿಲ್ಜಿಯೊಂದಿಗೆ ರಾಮಚಂದ್ರ ದೇವ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಒಪ್ಪಂದವನ್ನು ಮಾಡಿಕೊಂಡು ಹಿಂತಿರುಗುವಾಗ ರಾಮಚಂದ್ರ ದೇವನ ಮಗನಾಗಿರ್ತಕ್ಕಂಥ ಶಂಕರದೇವನ ಸೈನ್ಯ ಖಿಲ್ಜಿ ಸೈನ್ಯದ ಮೇಲೆ ದಾಳಿಯನ್ನು ಮಾಡುತ್ತೆ. ಖಿಲ್ಜಿ ಸೈನ್ಯವನ್ನು ಸಮರ್ಥವಾಗಿ ಶಂಕರದೇವನ ಸೈನ್ಯ ಎದುರಿಸುತ್ತೆ. ಒಂದು ಹಂತದಲ್ಲಿ ಖಿಲ್ಜಿ ಶಂಕರದೇವನ ವಿರುದ್ಧ ಸೋಲನ್ನು ಅನುಭವಿಸುವಂತಹ ಹಂತಕ್ಕೂ ಕೂಡ ಹೋಗಿರ್ತಾನೆ. ಇದೇ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರ್ತಕ್ಕಂಥ ನಸರತ್ ಖಾನನ ಸೈನ್ಯ ಶಂಕರದೇವರ ಸೈನ್ಯದ ಮೇಲೆ ದಾಳಿಯನ್ನು ಮಾಡುತ್ತೆ. ದೆಹಲಿಯ ಮುಖ್ಯ ಸೈನ್ಯವೇ ತಮ್ಮ ಸೈನ್ಯದ ಮೇಲೆ ದಾಳಿ ಮಾಡಲು ಬಂದಿದೆ ಎಂದು ತಿಳಿದುಕೊಂಡಿರ್ತಕ್ಕಂಥ ಶಂಕರದೇವನ ಸೈನಿಕರು ಅಲ್ಲಿಂದ ಪಲಾಯನ ಮಾಡ್ತಾರೆ. ಶಂಕರದೇವ ಅನಿವಾರ್ಯವಾಗಿ ಖಿಲ್ಜಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಖಿಲ್ಜಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ ನಂತರ ದೇವಗಿರಿಯಿಂದ ಅಲ್ಲಾವುದ್ದೀನ್ ಖಿಲ್ಜಿ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಡಾಕ್ಟರ್ ಎಸ್ ರಾಯ್ ಹೇಳಿರುವಂತೆ ದೆಹಲಿಯನ್ನು ನಿಜವಾಗಿ ಗೆದ್ದದ್ದು ದೇವಗಿರಿಯಲ್ಲಿ. ದಖನ್ನಿನ ಚಿನ್ನವೇ ಆಗಿದ್ದ ಅದು ಮುಂದೆ ಅಲ್ಲಾವುದ್ದೀನನ್ನು ಸಿಂಹಾಸನಕ್ಕೇರಲು ನೆರವು ಮಾಡಿಕೊಟ್ಟಿತ್ತು ಅಂತಂದೇಳಿ ಇತಿಹಾಸಕಾರ ಹೇಳ್ತಾರೆ. ಅಂದರೆ ಈ ದೇವಗಿರಿಯಲ್ಲಿ ಗೆದ್ದಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು ಮತ್ತು ಬೇರೆ ಬೇರೆ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿ ಅಪಾರ ಸಂಪತ್ತನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಆಕಾಂಕ್ಷೆ ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಬೆಳೆಯಿತು. ಜೊತೆಗೆ ಈಗಾಗಲೇ ಶಾಂತಿ ಮತ್ತು ಆಕ್ರಮಣ ರಹಿತ ನೀತಿಯನ್ನು ಹೊಂದಿರತಕ್ಕಂಥ ಜಲಾಲುದ್ದೀನನ ನೀತಿಯ ಬಗ್ಗೆ ನೋಬೆಲ್ಲರಲ್ಲೇ ಅಸಮಾಧಾನವಿತ್ತು. ಜೊತೆಗೆ ಆತನ ವೈಫಲ್ಯ ಅಲ್ಲಾವುದ್ದೀನ್ ಖಿಲ್ಜಿಗೆ ಮತ್ತು ನೋಬೆಲ್ಲರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನಕ್ಕೆ ಎಡೆಯನ್ನು ಮಾಡಿಕೊಟ್ಟಿತ್ತು. ಜೊತೆಗೆ ಜಲಾಲುದ್ದೀನ್ ರಣತಂಬೋರ್ ಮೇಲೆ ದಾಳಿ ಮಾಡಿ ವೈಫಲ್ಯವನ್ನು ಅನುಭವಿಸಿದ್ದ. ಜೊತೆಗೆ ಮಂಗಲರ ನಾಯಕನಾಗಿರ್ತಕ್ಕಂಥ ಉಲುಗ್ಗೆ ಜಲಾಲುದ್ದೀನ್ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದ. ಇದು ಸುಲ್ತಾನನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕಳಂಕ ಅಂತಲೇ ನೋಬೆಲ್ಲರು ಭಾವಿಸಿದ್ದರು. ಇಂತಹ ಸಂದರ್ಭವನ್ನು ಜಲಾಲುದ್ದೀನ್ ಖಿಲ್ಜಿ ಉಪಯೋಗಿಸಿಕೊಂಡು ಮುಂದೆ ದೆಹಲಿಯ ಸಿಂಹಾಸನಕ್ಕೆ ಹತ್ತಿರವಾಗ್ತಾನೆ. ಜೊತೆಗೆ ಜಲಾಲುದ್ದೀನನ್ನು ಮೋಸದಿಂದ ಕೊಂದು ದೆಹಲಿಯ ಸಿಂಹಾಸನವನ್ನು ಏರ್ತಾನೆ. ಪ್ರಾಂತೀಯ ಆಡಳಿತಗಾರನಾಗಿ ಜಲಾಲುದ್ದೀನ್ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಗಳು ಜೊತೆಗೆ ದೆಹಲಿ ಸಿಂಹಾಸನಕ್ಕೆ ತನ್ನ ದಾರಿಯನ್ನು ಸುಗಮವನ್ನಾಗಿ ಮಾಡಿಕೊಳ್ತಾನೆ. ಉಳಿದ ಒಂದು ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.